Namaste students, welcome to Rhchemistry. In today's second PUC supplementary passing capsules coordination compounds I am going to discuss. And very important chapter it is. So very important chapter, and from this chapter remember total 6 marks you can come across, and out of 6 marks 3 marks will be out of these 4 valence bond theory explanations. So 4 molecules I will discuss. Out of 4 definitely you are going to get 100% sure short question. If you are not joined my WhatsApp group or Telegram group, please join that so that you will get all these 16 chapters chemistry, passing capsules, all these in the PDF form so that you can practice. And remember, exactly from today, next month 14th you have chemistry, 1 month time you have for supplementary exam chemistry subject. So practice hard. If you have any doubts, you can ask me in that particular group, and privately by messaging to me also you can easily ask. So ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ಯೂಸ್ ತಗೊಳ್ಳಿ. ಸೊ ಇದು ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀನಿ. ಓನ್ಲಿ ಥಿಂಗ್ ಈಸ್ ಯಾರೂ ಫೇಲ್ ಆಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಜಾಯಿನ್ ಆಗಿ, ಸಬ್ಸ್ಕ್ರೈಬ್ ಆಗಿ. So that will give more energy to do these things for me. Yes. Now first one is CONS6 ಏನ್ ಬರೀಬೇಕು, ಎಷ್ಟು ಬರೀಬೇಕು ಅಂತ ಹೇಳ್ತೀನಿ, ಅಷ್ಟೇ ಬರೀರಿ ಸಾಕು. ಸೊ ಫಸ್ಟ್ ಥಿಂಗ್ ಏನ್ ಮಾಡಬೇಕು ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬರೀಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ CO3+. ಈ ಕೋಬಾಲ್ಟ್ ಇದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಯಾವ್ದಿದೆ? ಕೋಬಾಲ್ಟ್ 3+ ಇದೆ, ಹೌದಾ? ಸೊ 3CO3+ ಈಸ್ argon, ರಿಮೆಂಬರ್ 3D6 4S0. 3D6 4S0. ನೆಕ್ಸ್ಟ್ ಏನ್ ಮಾಡ್ತೀವಿ, ಅದಕ್ಕೆ ಆರ್ಬಿಟಲ್ ನ ಡಯಾಗ್ರಾಮ್ ಹಾಕಬೇಕು. ಆರ್ಬಿಟಲ್ ಡಯಾಗ್ರಾಮ್ ಏನ್ ಮಾಡ್ತೀರಿ? 3D6 ಕಾನ್ಫಿಗರೇಷನ್, ಹೌದಾ? 3D6 ಕಾನ್ಫಿಗರೇಷನ್ ಅಂತಂದ್ರೆ ಸೊ 6D ಆರ್ಬಿಟಲ್ ಫಿಲ್ ಮಾಡಿ ಲೈಕ್ ದಿಸ್. ಸೊ 6 ಹೇಗೆ ಫಿಲ್ ಮಾಡ್ತೀರಿ? 1 2 3 4 5 and 6, ರೈಟ್? ಸೊ ಇದ್ರೊಳಗೆ NS ಫಿಲ್ ಆಗೋದಿಲ್ಲ, ಅಂದ್ರೆ 4S ಫಿಲ್ ಆಗೋದಿಲ್ಲ. ಅಂಡ್ ಹಿಯರ್ ಸೊ 4p ಆರ್ಬಿಟಲ್ ಕೂಡ ನಾನು ತೋರಿಸ್ತೀನಿ. ಇದು 4S, ಇದು 3D. ಇಷ್ಟು ಬರೀಬೇಕು. ಇಷ್ಟು ಬರೆದಾದ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ NH3 ಯಾವ ಟೈಪ್ ಲಿಗ್ಯಾಂಡ್ ಇದೆ ಅಂತ ನೋಡಬೇಕು. ರಿಮೆಂಬರ್, NH3 ಇಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್. ಸೊ NH3 ಇಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್, ಅದನ್ನು ಬರೀರಿ. NH3 ಈಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್. ಹೆನ್ಸ್, ಬಹಳ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ನಾನು ನಿಮಗೆ, ಇಷ್ಟ ಬರೆದ್ರೆ ಸಾಕು. ಹೆನ್ಸ್ ರಿಮೆಂಬರ್, ಎಲೆಕ್ಟ್ರಾನ್ ಪೇರಿಂಗ್ ಟೇಕ್ ಪ್ಲೇಸ್ ಅಂತ ಬರೀಬೇಕು. ಏನ್ ಬರೀಬೇಕು? NH3 ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್, ಹೆನ್ಸ್ ಎಲೆಕ್ಟ್ರಾನ್ ಪೇರಿಂಗ್ ಟೇಕ್ ಪ್ಲೇಸ್. ಈ ಸ್ಟೇಟ್ಮೆಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಉಳಿದಿದ್ದೆಲ್ಲದಕ್ಕೂ ಕೂಡ ಸೇಮ್ ಬರೀತೀನಿ ನಾನು. ಸೊ ಇಷ್ಟಾದ್ಮೇಲೆ ಯು ಶೋ ದಟ್ ಎಲೆಕ್ಟ್ರಾನ್ ಪೇರಿಂಗ್ ತೋರಿಸ್ರಿ. ಸೊ ಏನಾಗ್ತದೆ, ಇಲ್ಲಿ ಇದು ಒಂದು ಆಲ್ರೆಡಿ ಪೇರ್ ಇದೆ, ಇದು ಇಲ್ಲಿ ಬಂದು ಪೇರ್ ಆಗಿಬಿಡ್ತದೆ. ಸೊ ಇಲ್ಲಿ ಬಂದು ಪೇರ್ ಆದ್ಮೇಲೆ ಇಲ್ಲಿ 2 ಎಲೆಕ್ಟ್ರಾನ್ ಬಂತು, ಇದು ಮತ್ತೆ ಇದು ಇಲ್ಲಿ ಪೇರ್ ಆಗಿ ಇಲ್ಲಿ ಆಕ್ಯುಪೈ ಆಗ್ತದೆ. ಸೊ ಲೈಕ್ ದಿಸ್, ಅಂದ್ರೆ ಇದರಿಂದ 2 ಆರ್ಬಿಟಲ್ ಬಂತು, ಹೌದಾ? ಉಳಿದಿದ್ದು ನಮಗೆ ಎಷ್ಟು? 2 ಆರ್ಬಿಟಲ್. ಅವು 2 ಆರ್ಬಿಟಲ್ ಪ್ಲಸ್ ಇದು ಒಂದು ಪ್ಲಸ್ 3. ಯಾಕಂದ್ರೆ ನಮಗೆ ಎಷ್ಟು ಆರ್ಬಿಟಲ್ ಬೇಕಿಲ್ಲಿ? ಕೋಆರ್ಡಿನೇಷನ್ ನಂಬರ್ ಇಸ್ 6, ಹೌದಾ? 6 ಆರ್ಬಿಟಲ್ ಬೇಕು. ಅದನ್ನ ನಾನು ಏನಂತ ತೋರಿಸ್ತೀನಿ ಇಲ್ಲಿ. ಸೊ 6 ಆರ್ಬಿಟಲ್ ನಾ ಇಲ್ಲಿ ಡ್ರಾ ಮಾಡ್ತೀನಿ. ಸೊ 1 2 3 4 5 6 here. So you can see, so all these are nothing but you can write it as D2sp3. Why D2sp3 ಅಂತ ಹೇಳ್ತೀನಿ. ಇಲ್ಲಿ sp3 D2 ಬರೆದ ರಾಂಗ್ ಆಗ್ತದೆ. D2 ಯಾಕೆ D ದಿಂದ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಉಳಿದಿರುವಂತ 2 ಆರ್ಬಿಟಲ್ ಯಾವ ಆರ್ಬಿಟಲ್ ಇತ್ತು? D ಆರ್ಬಿಟಲ್, ಹೌದಾ? ಅದಕ್ಕಾಗಿ ಏನ್ ಮಾಡಿದ್ವಿ ನಾವು? D ಆರ್ಬಿಟಲ್ ನ ಫಸ್ಟ್ ಬರೀಬೇಕು. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ D ಆರ್ಬಿಟಲ್ ಅನ್ನ ಫಸ್ಟ್ ಬರೀಬೇಕು. D2sp3 ಅಂತ ಹೇಳಿ ಬರೆದ್ರಿ, ಹೌದಾ? D2sp3 ಅಂತ ಬರೆದ ಮೇಲೆ ಸೊ D2sp3 ಹೈಬ್ರಿಡೈಸೇಷನ್ ಅಂತ ಆಯ್ತು. ಸೊ ನಾವ್ ಯು ಕ್ಯಾನ್ ಸಿ, ನಾವ್ ಏನ್ ಬರೀಬೇಕು ಅಂತಂದ್ರೆ ಇಲ್ಲಿ ಬರೀರಿ CO3+ ಅಂಡರ್ಗೋ D2sp3 ಹೈಬ್ರಿಡೈಸೇಷನ್. ಸಿ, ಇಷ್ಟು ಬರದಾದ್ಮೇಲೆ ರಿಮೆಂಬರ್ ಇನ್ನೊಂದು ಸೆಟ್ ಆಫ್ ಆರ್ಬಿಟಲ್ ನ ತೋರಿಸ್ರಿ. ಅವಾಗ ಎಲೆಕ್ಟ್ರಾನ್ ಪೇರ್ ಆಗಿರೋದನ್ನು ತೋರಿಸ್ಬೇಕು. ಸೊ ಲೈಕ್ ದಿಸ್ 6 ಎಲೆಕ್ಟ್ರಾನ್ ಫಿಲ್ ಮಾಡಿದ್ರಿ. ಅಂಡ್ ಇಲ್ಲಿ ನಾವು 6 ಬಾಕ್ಸ್ ಹಾಕಿದ್ವಲ್ಲ, ಇಲ್ಲಿ 6 ಬಾಕ್ಸ್ ಏನ್ ಹಾಕಿದ್ವಿ? ಈ 6 ಬಾಕ್ಸ್ ಅಲ್ಲಿ ಎಲೆಕ್ಟ್ರಾನ್ ನ ಫಿಲ್ ಮಾಡಿ. ಎಲೆಕ್ಟ್ರಾನ್ ಫಿಲ್ ಮಾಡಿದ್ಮೇಲೆ ಇಲ್ಲಿ ಕೆಳಗೆ ಬರೀಬೇಕು 6 pairs from
NH3 ಅಂತ ಹೇಳಿ. ಇವೆಲ್ಲ ಎಲೆಕ್ಟ್ರಾನ್ ಎಲ್ಲಿಂದ ಬಂದಿರೋದು? NS3 ಲಿಗ್ಯಾಂಡ್ ಇಂದ ಬಂದಿರೋದು. ಸೊ 6 ಪೇರ್ಸ್ ಫ್ರಮ್ NH3 ಅಂತ ಬರೆದ್ರಿ. ಹೌದಾ? ಸೊ ಈಗ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಪಾಯಿಂಟ್ ಬರೀರಿ, ಹೈಬ್ರಿಡೈಸೇಷನ್. ಇದು ಬಹಳ ಇಂಪಾರ್ಟೆಂಟ್. ಇನ್ನೊಂದ್ಸಲ ಬರೀ, ನೀವು ಇಲ್ಲಿ ಬರೆದಿದ್ರು ಕೂಡ ಇನ್ನೊಂದ್ಸಲ ಬರೀರಿ. ಹೈಬ್ರಿಡೈಸೇಷನ್ ಏನಾಯ್ತು? D2sp3 D2sp3 ರೈಟ್. ಸೊ ಸೆಕೆಂಡ್ ಪಾಯಿಂಟ್ ಏನ್ ಬರೀರಿ ಅಂತಂದ್ರೆ ಹೈಬ್ರಿಡೈಸೇಷನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳಿದಾರೆ. ಹೌದಾ? ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬರೀರಿ. ನಾ ಇಲ್ಲಿ ಶಾರ್ಟ್ ಆಗಿ ಬರೀತೀನಿ, ಜಾಗ ಇಲ್ಲ ಅಂತ ಹೇಳಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಈಗ ನೋಡಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಗೆ ಹೇಳೋದು? ಒಂದು ಪೇರ್ ಎಲೆಕ್ಟ್ರಾನ್ ಇಲ್ಲ. ಹೌದಾ? ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದ್ರೆ ಏನಂತ ಬರಿತೀವಿ ನಾವು? ಅದನ್ನ ಡಯಾಮ್ಯಾಗ್ನೆಟಿಕ್ ಅಂತ ಬರಿತೀವಿ. ಡಯಾಮ್ಯಾಗ್ನೆಟಿಕ್ ಅಂತ ಬರಿತೀವಿ. ಅಂಡ್ ರಿಮೆಂಬರ್, ಈಗ ಶೇಪ್, ಹೌದಾ? ಸೊ ಶೇಪ್ ಏನಾಗ್ತದ? ಆಕ್ಟಾಹೆಡ್ರಲ್. ಸೊ ಒಂದಷ್ಟು ಕಾಲೇಜಲ್ಲಿ ಇದನ್ನ ಶೇಪ್ ಹಾಕ್ಸ್ತಾರೆ, ಆಕ್ಟಾಹೆಡ್ರಲ್ ಶೇಪ್. ಹಾಕೋ ಅವಶ್ಯಕತೆ ಇಲ್ಲ, ಬಿಟ್ಬಿಡ್ರಿ, ಇಷ್ಟ ಬರೀರಿ ಸಾಕು. ಆಕ್ಟಾಹೆಡ್ರಲ್ ಇಷ್ಟು ಇಂಪಾರ್ಟೆಂಟ್. ರಿಮೆಂಬರ್, ಇಷ್ಟು ಇಲ್ಲಿ ಈ ರೀತಿ ಕ್ವಶನ್ ಕೇಳಿದಾಗ 3 ಮಾರ್ಕ್ಸ್, ಇಲ್ಲಿಂದ ಇಲ್ಲಿವರೆಗೂ ನಿಮಗೆ 1 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ 1 ಮಾರ್ಕು, ಆಕ್ಟಾಹೆಡ್ರಲ್ ಬರ್ದಿರೋದಕ್ಕೆ 1 ಮಾರ್ಕು. ಸೊ ಲೈಕ್ ದಿಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ದೇರ್. ಸೊ ಹೆನ್ಸ್ ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಲೈಕ್ ದಿಸ್ CONS363+ ಕ್ಯಾನ್ ಬಿ ಸಾಲ್ವ್ಡ್. ಈಗ ಸೆಕೆಂಡ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣಂತೆ. ಫಸ್ಟ್ ಕ್ವಶನ್ ಏನಾದರೂ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಸೆಕೆಂಡ್ ಒನ್ ಬಹಳ ಸಿಂಪಲ್. ಸೊ ಸೆಕೆಂಡ್ ಒನ್ ಏನಂತ ಹೇಳ್ತೀನಿ ನೋಡಿ. ಸೊ ಒನ್ಸ್ ಅಗೇನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ CO3+ ಇಲ್ಲೂ ಕೂಡ. ಸೊ ಹೌದಾ? ಸೊ ಅರ್ಗಾನ್, ರಿಮೆಂಬರ್ 3d6 4s0 ರೈಟ್. ಸೊ ಇಲ್ಲಿ ಸೇಮ್ ಡ್ರಾ ಮಾಡ್ರಿ, ಸೇಮ್ ಹಿಯರ್. ನಾನು ಇಲ್ಲಿ ಟೈಮ್ ಸೇವ್ ಆಗಲಿ ಅಂತ ಹೇಳ್ತೀನಿ. ಸೊ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದನ್ನ ಸೇಮ್ ಇಲ್ಲಿ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡ್ಕೊಂಡ್ರಿ, ಮಾಡ್ಕೊಂಡ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬರೀಬೇಕು. ಫ್ಲೂರಿನ್. ಇಲ್ಲಿ ಏನ್ ಬರೀಬೇಕು ಅಂತಂದ್ರೆ F- ion ಈಸ್ weak ligand, hence pairing of electron does not take place. ಏನು ಡಿಫರೆನ್ಸ್ ಅಂತ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಬಂದಾಗ ಡಿಫರೆನ್ಸ್ ಏನಿದೆ? ಸ್ಟ್ರಾಂಗ್ ಲಿಗ್ಯಾಂಡ್ ಪೇರ್ ಆಗ್ತದೆ, ಇದು ಪೇರ್ ಆಗೋದಿಲ್ಲ ಅಂದಾಗ ಇದನ್ನ ನಾನು ಹಾಗೆ ಡ್ರಾ ಮಾಡಬೇಕು. ಹೌದಾ? ಅದನ್ನ ಹಾಗೆ ಡ್ರಾ ಮಾಡ್ತೀನಿ. ಪೇರ್ ಆಗೋದಿಲ್ಲ ಅಂದಾಗ ಅದನ್ನ ನಾವು ಟಚ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಲೈಕ್ ದಿಸ್. ಎಸ್, ಲೈಕ್ ದಿಸ್ ಬರೆದ್ರಿ. ಸೇಮ್ ಇದನ್ನ ಬರೆದಿರಿ. ಹೌದಾ? ಅದಾದ್ಮೇಲೆ ಏನ್ ಬರಿತೀವಿ ಇಲ್ಲಿ? ರಿಮೆಂಬರ್, ಇಲ್ಲಿ ಪೇರ್ ಆಗೋದಿಲ್ಲ ಅಂದಾಗ ಇಲ್ಲಿ 4s, ನನಗೆ ಒಟ್ಟು 6 ಆರ್ಬಿಟಲ್ ಬೇಕಿಲ್ಲಿ. ಹೌದಾ? ಎಷ್ಟು? ಇಲ್ಲಿ 4s ಇಂದ 1 ಸಿಗ್ತದೆ, 4p ಇಂದ 1 ಸಿಗ್ತದೆ. 4p ಆದ್ಮೇಲೆ ಏನಿದೆ ನಮ್ಮ ಹತ್ರ? 4d ಇದೆ. ಹೌದಾ? 4d ಇದೆ. 4d ದಿಂದ 2 ತಗೊಳ್ಳಂತೆ. 4d ದಿಂದ 2 ತಗೊಂಡ್ಮೇಲೆ ಇಲ್ಲಿ 5 ಆರ್ಬಿಟಲ್ ಉಳಿತು ನಮಗೆ. ಸಾರಿ, 6 ಆರ್ಬಿಟಲ್ ಡ್ರಾ ಮಾಡ್ತೀನಿ. 1 2 3 4 5 6. ಸೊ ಇದು ಏನಿದೆಯಲ್ಲ ಉಳಿದಿರುವಂತಹ 3. ಸೊ 4d and here it is 3d and here it is sp3d2 hybridized orbital. ಸೊ ಬಹಳ ಸಿಂಪಲ್. ಇಲ್ಲಿ ನಾವು ಇದನ್ನ ಪೇರ್ ಮಾಡೋದಿಲ್ಲ, ಆದ್ರೆ ನನಗೆ ಟೋಟಲ್ ಆರ್ಬಿಟಲ್ ಎಷ್ಟು ಬೇಕು? 6 ಬೇಕು. ಅವಾಗ ಏನ್ ಮಾಡ್ತೀನಿ? ಸೊ ವಾಟ್ ಹ್ಯಾವ್ ಟು ಡೂ ಹಿಯರ್, ಇದನ್ನ ಹಾಗೆ ಇಟ್ಟು ನೆಕ್ಸ್ಟ್ ಒಂದು 4s ಇಂದ, 3 4p ಇಂದ, ನೆಕ್ಸ್ಟ್ 4d 5 ಆರ್ಬಿಟಲ್ ಇರ್ತದೆ. ಹೋದ ಆ 5ರೊಳಗೆ 2 ಇಲ್ಲಿ ಸೇರಿಸಿದೀನಿ, 3 ಸಪರೇಟ್ ಆಗಿ ಬರ್ದಿದ್ದೀನಿ. ಸೊ sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಆಯ್ತು. ಸೊ ಇಷ್ಟಾದ್ಮೇಲೆ ಏನ್ ಬರೀಬೇಕು? CO3+ ಅಂಡರ್ಗೋ sp3d2 ಹೈಬ್ರಿಡೈಸೇಷನ್. ಸೊ ಇಷ್ಟಾದ್ಮೇಲೆ ಇದನ್ನ ಇಲ್ಲಿ ಈ ರೀತಿ ಡ್ರಾ ಮಾಡೋ ಹಂಗಿಲ್ಲ, ಇದನ್ನ ಈ ರೀತಿ ಸೇಮ್ ಹಾಗೆ ಇಡಿ ಇದನ್ನ ಈಗ. ಸೊ ಹೌದಾ? ಸೊ ಇಲ್ಲೇನ್ ಮಾಡಬೇಕು? ಸೊ ಪೇರ್ ಅಪ್ ಆಗಿದೆ ಅಂತ ಎಲೆಕ್ಟ್ರಾನ್ಸ್, ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಲೈಕ್ ದಿಸ್ ಯು ವಿಲ್ ಡ್ರಾ ಆಸ್ ಇಟ್ ಇಸ್. ಇದನ್ನ ಇಲ್ಲಿ ಡ್ರಾ ಮಾಡಿದ್ಮೇಲೆ sp3d2 ದಲ್ಲಿ ಇನ್ನೊಂದ್ಸಲ ಡ್ರಾ ಮಾಡಿ ಏನ್ ಮಾಡ್ಬೇಕಲ್ಲಿ? ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ಬೇಕಷ್ಟೇ. ಆ ಎಲೆಕ್ಟ್ರಾನ್ ನೀವು ಇದನ್ನಾದ್ರೂ ತೋರಿಸ್ರಿ, ಅಥವಾ ಈ ರೀತಿ XX ಅಂತ ಹಾಕಿನಾದ್ರೂ ತೋರಿಸಬಹುದು. 1 2 3 4 ಹಿಯರ್ 5 ಪೇರ್ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈ ರೀತಿನೂ ತೋರಿಸಬಹುದು. ಅಂಡ್ 4d ವಿಲ್ ಬಿ ಆಸ್ ಇಟ್ ಈಸ್ ನಾಟ್ ಫಿಲ್ಡ್. ಹೌದಾ? D2 ಇದು sp3d2 ಹೈಬ್ರಿಡೈಸೇಷನ್ ರೈಟ್. ಸೊ ಈಗ ಮತ್ತೆ ಹೈಬ್ರಿಡೈಸೇಷನ್ ಅಂತ ಏನಂತ ಬರೀತೀರಿ? ಹೈಬ್ರಿಡೈಸೇಷನ್ ಇನ್ನೊಂದ್ಸಲಿ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಬಹಳ ಕರೆಕ್ಟ್ ಅಂತ ಅನಿಸ್ತದ. ಆವಾಗ ಮಾರ್ಕ್ಸ್ ನಿಮ್ಗೆ ಇಂಪಾರ್ಟೆಂಟ್, ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ಎರಡನೇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ.
ಈಗ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಯ್ತು ಅಂತ ನೋಡಿ. ಸಿ ಇಲ್ಲಿ ಇನ್ನೂ ಅನ್ಪೇರ್ಡ್ ಇಲ್ಲ, ಇಲ್ಲಿ ಏನಿದೆ 4 ಅನ್ಪೇರ್ಡ್ ಇದೆ. ಹೌದಾ, 4 ಅನ್ಪೇರ್ಡ್ ಇರೋದಕ್ಕೆ ಏನಾಗ್ತದೆ, ಇದು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಅನ್ಸ್ಕೊಳ್ತದೆ. ಪ್ಯಾರಾಮ್ಯಾಗ್ನೆಟಿಕ್ ಅಂತ ಅನ್ಸ್ಕೊಳ್ತದೆ. ಅಂಡ್ ಹಿಯರ್ ಇನ್ ದಿಸ್ ಕೇಸ್ ಶೇಪ್ ಏನು ಅಂತಂದ್ರೆ ಇದು ಆಕ್ಟಾಹೆಡ್ರಲ್. ಒನ್ಸ್ ಅಗೇನ್ ಶೇಪ್ ಚೇಂಜ್ ಆಗೋದಿಲ್ಲ. ಶೇಪ್ ವಿಲ್ ನೆವರ್ ಚೇಂಜ್ ಬಿಕಾಸ್ D2sp3 sp3 D2 ಸೇಮ್ ಶೇಪ್, ಬಟ್ ಓನ್ಲಿ ದ ಡಿಫರೆನ್ಸ್ ಇಸ್ ಹಿಯರ್ inner d orbitals involved, hence it is start with D2sp3. Here outer 4d orbitals are involved, hence it is start with S and end up with D2 sp3 D2 sp3. In both the cases 6 orbitals only, 2 plus 1 plus 3, 1 plus 3 plus 2, right? So this is about COF6 3 minus explanation. Now you will see NiCN4 2 minus. So eradu kade CO is 3 plus, remember that. Now you will get two complex compounds of nickel. So first one, once again, electronic configuration of nickel, right? Electronic configuration of nickel 2 plus this time, because it is 2 plus oxidation state. Calculate madri x minus 4 because it is negative ligand. X minus 4 is equal to minus 2, so x is equal to plus 2. One thing you remember, NS3 strong ligand, fluorine weak ligand, Cn once again strong ligand. So configuration are gone. So 3d8 4s0 3d8 4s0 ಅಂತ ಬರೆದಿವಿ. ಹೌದಾ, now you write the orbitals. ಬರೆದಾಗ ಏನಾಗ್ತದೆ, 3d8 orbitals ಬರೀತೀರಿ. So right, so 1 2 3 4 5 6 7 8 ಆರ್ಬಿಟಲ್ ಹಾಕಿದ್ರಿ. ಅದಾದ್ಮೇಲೆ 4s ಅನ್ನ ಬರೀತೀರಿ. ಅದಾದ್ಮೇಲೆ 4p ಅನ್ನ ತೋರಿಸ್ತೀರಿ. 4p 4s 3d. So after this, remember, Cn minus is strong ligand. Once again, see, same statement, only ligand name will be different. Strong ligand and electron pairing take place. Remember, electron pairing take place. So electron pairing take place and the strong ligand, correct? So after this, remember, here you have to show that. See, this you have to draw it once again. 5 box like this. 5 box draw madri. So ಇಲ್ಲಿ by 5 box ಬೇಡ, 4 box ಸಾಕು, ಯಾಕಂದ್ರೆ 1 ಬಾಕ್ಸ್ ಆ ಕಡೆ ಹೋಗ್ಬಿಡ್ತದೆ. ಹೌದಾ, ಸೊ 2 ಎಲೆಕ್ಟ್ರಾನ್ ಆಲ್ರೆಡಿ ಪೇರ್ ಇತ್ತು, 3 ಎಲೆಕ್ಟ್ರಾನ್ ಪೇರ್, ಇವೆರಡು ಪೇರ್ ಆಗಿ ಇಲ್ಲಿ ಬರ್ತದೆ. ಇದರಿಂದ ಏನು 1 ಬಾಕ್ಸ್ ಇತ್ತಲ್ಲ, ಆ ಬಾಕ್ಸ್ ಇಲ್ಲಿ ಡ್ರಾ ಮಾಡ್ರಿ. ರೈಟ್, ಇದು 4s ಇಂದ 1 ಅನ್ನು ತಗೊಳ್ರಿ, 4p ಇಂದ 2 ತಗೊಳ್ಳಿ. ಸೊ ಸರ್ 3 ಇದೆ 2 ಯಾಕೆ ತಗೊಳ್ಬೇಕು ಅಂತ ಕೇಳಿದ್ರೆ ಹೇಳ್ತೀನಿ, 4 is the coordination number. So that 4 coordination number means it need only 4 orbitals. Hence you have taken 4 orbitals in this particular case. Right? So 1 4p is vacant. Now this is 4p, this is 3d, and this is, remember, dsp2 hybrid orbital. Why once again dsp2? Because you have taken from d orbital from the inner d orbital, so start with d. So once again here you can say nickel 2 plus undergo, so dsp2 hybridization. After that you draw the same orbital here. Idana same orbital draw madri. So then whatever you will write it here, you fill the electrons. You fill the electron, you can fill the electron as XX also and electron also, no problem. Then here 4p will be as it is. 4p ಯಾಕೆ ಒಂದು ಉಳಿತು, ಯಾಕಂದ್ರೆ 2 ತಗೊಂಡಿದ್ದೀವಿ ನಾವಿಲ್ಲಿ p2, so 1p ಉಳಿದಿದೆ. So after this, remember, directly you can write hybridization. ಏನಾಯ್ತು, dsp2. Second point, magnetic property is magnetic property. So all those are electrons are paired, hence it is, remember, diamagnetic. Magnetic property is diamagnetic. And the third one, shape. So shape of the orbital is, remember, so in this particular case it is, see, always dsp2 wherever it will be there, it will be square planar. Remember, square planar shape. So fix this point in your mind. D2sp3 octahedral, sp3 D2 octahedral, dsp2 square planar. Diamagnetic, paramagnetic, diamagnetic. Strong ligand, weak ligand, strong ligand. Strong ligand, diamagnetic, weak ligand, paramagnetic. Remember this point. So after this
The fourth complex which I am going to explain, that is NiCl4 2 minus. NiCl4 2 minus also remember, first you write electronic configuration of nickel 2 plus. Once again nickel 2 plus, it is equal to argon. So 3d8 4s0. 3d8 4s0. Now you draw this particular orbitals. Once again you draw this orbital. So 3d8 will show it like this: 1 2 3 4 5 6 7 8. Now 4s will be empty and here 4p will be empty, right? So 4s 4p. After this, remember here what you have to do, Cl minus. Cl minus is weak ligand. Remember, halogen is always weak ligand. Cl minus is weak ligand, hence electron pairing does not take place. This you have to write, electron pairing does not take place. Electron pairing does not take place means as it is you have to draw it here. So same thing you have to draw here, correct? Same thing you have to draw. So another box, another electron. Now join these four like this. So this is a hybrid orbital. I will write it here, sp3. ಈಗ ನಾ ಇದನ್ನ sp3 ಅಂತ ಕರಿತೀನಿ. ಯಾಕೆ ಕರಿತೀನಿ? s ಇದು 4s ಇದು 4p ಇದು 3d ಇದು, ಹೌದಾ? ಸೊ 4s ಇಂದ 1 4p ಇಂದ 3 ಸೇರಿ ಏನಾಯ್ತು, ಇದು sp3 ಅಂತ ಆಯ್ತು. ಸೊ ಅದಕ್ಕೆ ನಾನು ಇದನ್ನ sp3 ಹೈಬ್ರಿಡ್ ಆರ್ಬಿಟಲ್ ಅಂತ ಕರೆದಿದ್ದೀನಿ. ಸೊ ನಾವು ಈಗ ಇದಿಷ್ಟು ಬರೀರಿ. ಇದನ್ನ ಇದೇ ಕಾಂಪ್ಲೆಕ್ಸ್ ಇಲ್ಲಿ ಎಕ್ಸ್ಪ್ಲನೇಷನ್ ಬರೀಬೇಕಂತಾನೆ ಏನಿಲ್ಲ, ಇಷ್ಟು ಬರೀಬಹುದು. NiCl4 4 ಮೈನಸ್ ಬಿಕಮ್, ಸೊ ಇವೇನು ಆರ್ಬಿಟಲ್ ಇದೆ ಇದು ಇದೇ ರೀತಿ ಇರ್ತದೆ. 1 2 3 4 5 6 7 and 8. ಇದು ಚೇಂಜ್ ಆಗೋದಿಲ್ಲ. ಬಟ್ ಇಲ್ಲೇ ನಿಮ್ಗೆ ಆರ್ಬಿಟಲ್ ಕಾಣಿಸ್ತಾ ಇದೆ. ಸೊ ಇದನ್ನ ಪೇರ್ ಮಾಡಿಬಿಡ್ರಿ. ಈಗ ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ರಿ. ಈ ರೀತಿ ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ರಿ. ಸೊ ಇಟ್ ಈಸ್ ನಥಿಂಗ್ ಬಟ್ sp3 ಹೈಬ್ರಿಡ್ ಆರ್ಬಿಟಲ್ ಆಯ್ತು. ನೌ ಯು ರೈಟ್ ಹೈಬ್ರಿಡೈಸೇಷನ್. ಏನಾಯ್ತು, sp3 ಆಯ್ತು, ರೈಟ್? ಎರಡನೇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಯ್ತು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ನೋಡ್ಬೇಕು. ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಹೌದಾ? ಎರಡಿದೆ, ಪೇರ್ ಆಗಿಲ್ಲ ಇದರಲ್ಲಿ, ವೀಕ್ ಲಿಗ್ಯಾಂಡ್ ಇದು. ಅದಕ್ಕೆ ನಾವು ಇದನ್ನ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಪ್ಯಾರಾಮ್ಯಾಗ್ನೆಟಿಕ್. ರಿಮೆಂಬರ್, ಥರ್ಡ್ ಪಾಯಿಂಟ್ ಈಸ್ ಶೇಪ್ ಆಫ್ ದಿಸ್ ಮಾಲಿಕ್ಯೂಲ್. sp3 ಇದ್ರೆ ಏನಾಗ್ತದೆ, ಬಹಳ ಫೇಮಸ್ ಟೆಟ್ರಾಹೆಡ್ರಲ್ ಶೇಪ್ ಬರ್ತದೆ. ಟೆಟ್ರಾಹೆಡ್ರಲ್ ಶೇಪ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಲೈಕ್ ದಿಸ್ ದ 4 ಕಾಂಪ್ಲೆಕ್ಸಸ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ವೆರಿ ಸಿಂಪಲ್ ಅಂಡ್ ಫಿಕ್ಸ್ಡ್ ಕ್ವಶನ್. ಯಾವಾಗ ಕ್ವಶನ್ ಫಿಕ್ಸ್ಡ್ ಅಂತ ಹೇಳಿರ್ತೀನಿ, ಪ್ರಾಕ್ಟೀಸ್ ಮಾಡಿದ್ರೆ 100% ಕ್ವಶನ್ ಕೇಳ್ತಾರೆ. ನಾವು ಎನಿ 3 ಪಾಸ್ಟುಲೇಟ್ ಆಫ್ ವರ್ನರ್ಸ್ ಥಿಯರಿ ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು ಮತ್ತೆ ಕೇಳಬಹುದು. ಸೊ ಇಲ್ಲ ಅಂತ ಏನಿಲ್ಲ. ಸೊ ಒನ್ ಥಿಂಗ್, ಫಸ್ಟ್ ಪಾಯಿಂಟ್ ವಾಟ್ ಯು ಹ್ಯಾವ್ ಟು ರೈಟ್ ಈಸ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್. ಸೊ metal shows 2 type of valences. First one, remember, primary valence ಅಥವಾ linkage ಅಂತಾನು ಬರೀಬಹುದು. Second one, remember, secondary valence. ಇದು ಫಸ್ಟ್ ಪಾಯಿಂಟ್. ಇಷ್ಟು ಬರೆದ್ರಿ. ಸೊ 3 ಪಾಯಿಂಟ್ ಹೇಳ್ತೀನಿ ನಾನು, 3 ಮಾರ್ಕ್ಸ್ ಕೇಳ್ಬೋದು ಮ್ಯಾಕ್ಸಿಮಮ್, ಹೌದಾ? ಸೊ ಇನ್ ದಿಸ್ ಕೇಸ್ ಯು ರೈಟ್ primary valence is, in this particular case, remember, ionizable and satisfied by. ಇದನ್ನು ಮಿಕ್ಸ್ 2 ಪಾಯಿಂಟ್ ಮಾಡಿ ಬರೀಬಹುದು ನೀವು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ satisfied by, remember, ಸೊ negative ions. ಸೊ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸೆಕೆಂಡರಿ ವ್ಯಾಲೆನ್ಸಿ ಬಗ್ಗೆ ಹೇಳ್ರಿ. ಸೆಕೆಂಡರಿ ವ್ಯಾಲೆನ್ಸ್ ಏನಾಗ್ತದೆ, valence is non-ionizable and remember satisfied by. In this particular case it may be negative ions or remember this neutral molecules. ಈ 3 ಪಾಯಿಂಟ್ ಸಾಕು. ಈ 3 ಪಾಯಿಂಟ್ ಅನ್ನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಉಳಿದಿರೋ ಪಾಯಿಂಟ್ ಅನ್ನು ನಾನು PDF ಅಲ್ಲಿ ಕೊಟ್ಟಿರ್ತೀರಿ. ಸೊ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆದ್ರೆ ಸಿಗ್ತದೆ ನಿಮಗೆ. ದೆನ್
3 ಐಸೋಮೆರಿಸಮ್. ಎಕ್ಸ್ಪ್ಲೇನ್ ಐಸೋಮೆರಿಸಮ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ವಾಟ್ ಈಸ್ ಲಿಂಕೇಜ್ ಐಸೋಮೆರಿಸಮ್? ಫಸ್ಟ್ ಥಿಂಗ್ ಯು ರಿಮೆಂಬರ್, ಲಿಂಕೇಜ್ ಐಸೋಮೆರಿಸಮ್ ಇಸ್ ಪಾಸಿಬಲ್ ಇನ್ ದ ಕಾಂಪ್ಲೆಕ್ಸಸ್ in which, remember, ambidentate ligand is present. Ambidentate ligand is present. So remember, ambidentate ligand. ಇದನ್ನು ಕೂಡ ಮೊನ್ನೆ ಕೇಳಿದ್ದೇ ಇದೆ. So ambidentate ligand ಇದ್ರೆ which type of isomerism ಅಂತ ಕೇಳ್ತಾರೆ. So that is the linkage isomerism. So in this case, remember, so ಇಷ್ಟು ಬರೀರಿ, coordination compound with, ಈ ಸ್ಟೇಟ್ಮೆಂಟ್ ಸೇಮ್ ಇರ್ತದೆ ಎಲ್ಲರಿಗೂ ಕೂಡ, ಎಲ್ಲ ಡೆಫಿನೇಷನ್ಗೆ, ವಿತ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಡಿಫರ್ ವಿತ್, ರಿಮೆಂಬರ್, ಡಿಫರ್ ವಿತ್ ಲಿಗೇಟಿಂಗ್ ಆಟಮ್ಸ್ attached to ಸೆಂಟ್ರಲ್ ಮೆಟಲ್. ಸೊ ಇಷ್ಟು ಬರೆದ್ರೆ ಸಾಕು. ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. CONH3 5 times NO2, so outside the coordination sphere Cl2, and CONH3 5 times ONO outside the coordination sphere Cl2. ಅಂದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೈಟ್ರೋಜನ್ NO2 ಏನಿದೆ ಆಂಬಿಡೆಂಟೇಟ್ ಲಿಗ್ಯಾಂಡ್ ಇದೆ. ಆಂಬಿಡೆಂಟೇಟ್ ಅಂದ್ರೆ ಇದು ನೈಟ್ರೋಜನ್ಗೂ ಬಾಂಡ್ ಆಗ್ಬಹುದು, ಮೆಟಲ್ ಜೊತೆ ಆಕ್ಸಿಜನ್ ಬಾಂಡ್ ಆಗ್ಬಹುದು. ಇಲ್ಲಿ ನೈಟ್ರೋಜನ್ ಜೊತೆ ಬಾಂಡ್ ಆಗಿದೆ, ಇಲ್ಲಿ ಆಕ್ಸಿಜನ್ ಜೊತೆ ಬಾಂಡ್ ಆಗಿದೆ. ದಟ್ ಇಸ್ ದ ಡಿಫರೆನ್ಸ್. ವಿ ಕಾಲ್ ಇಟ್ ಆಸ್ ಲಿಂಕೇಜ್ ಐಸೋಮೆರಿಸಮ್. ಅಯೋನೈಸೇಷನ್ ಐಸೋಮೆರಿಸಮ್ ಅಂತಂದ್ರೆ, ಈ ಫಸ್ಟ್ ಸ್ಟೇಟ್ಮೆಂಟ್ ಸೇಮ್ ಇರ್ತದೆ, ಕಂಪೌಂಡ್ ವಿತ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಮತ್ತೆ ಇಲ್ಲಿ ನಾನು ಬರೆಯೋದಿಲ್ಲ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಬಟ್ produce different ions and in water. Remember, different ions in water. So now first one is CONH3 5 times. In this case SO4 will be inside and Br will be outside, and CONH3 5 times Br will be inside and SO4 will be outside. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ತದೆ. ಇದು ವಾಟರ್ದಲ್ಲಿ ಹಾಕಿದಾಗ Br ಮೈನಸ್ ಅಯಾನ್ಸ್ ಬರ್ತದೆ, ಇಲ್ಲಿ SO4 2 ಮೈನಸ್ ಅಯಾನ್ಸ್ ಬರ್ತದೆ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್. ನಾವು ಹೈಡ್ರೈಟ್ ಐಸೋಮೆರಿಸಮ್ ಅಂತಂದ್ರೆ ಸೇಮ್, ಮತ್ತೆ ಈ ಸ್ಟೇಟ್ಮೆಂಟ್ ಸೇಮ್ ಇರ್ತದೆ, ಕಂಪೌಂಡ್ ವಿತ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಅಷ್ಟಾದ ಮೇಲೆ ಯು ರೈಟ್ ಬಟ್ ಡಿಫರ್ ವಿತ್, ರಿಮೆಂಬರ್, ಸೊ ನಂಬರ್ ಆಫ್ water molecules present as ligands. Example nodri, Cr, here you can see H2O6 times Cl3 and CrH2O5 times Cl. ಒಂದು Cl ಒಳಗಡೆ, ಇಲ್ಲಿ Cl2 ಆಯಿತು, ಒಂದು ವಾಟರ್ ಹೊರಗಡೆ. ಬಹಳ ಸಿಂಪಲ್. ಸೊ ಇಷ್ಟ ಪ್ರಾಕ್ಟೀಸ್ ಮಾಡ್ರಿ, ಬಹಳ ಬೇಡ ನಮಗೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಬೇಸಿಕ್ ಥಿಂಗ್. ಸೊ ದೀಸ್ ಆರ್ ದ ಥಿಂಗ್ಸ್, 3 isomers they can ask. So finally I will show you the geometrical isomerism and optical isomerism for one complex. ಈ ರೀತಿ ಕ್ವಶನ್ ಕೇಳಿದಾಗ 2 marks ಕೇಳ್ತಾರೆ, ಬಹಳ ಸಿಂಪಲ್ ಇದು. ಈ ರೀತಿ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ ಅಂದ್ರೆ ಸಿಸ್ ಅಂದ್ರೆ ಸೇಮ್ ಸೈಡ್ ಇರಬೇಕು, ಟ್ರಾನ್ಸ್ ಅಂದ್ರೆ ಅಪೋಸಿಟ್ ಸೈಡ್. ಅದೇ ಕ್ವಶನ್ ಜಾಮೆಟ್ರಿಕಲ್ ಐಸೋಮರಿಸಮ್ ಅಂತಾನು ಕೇಳಬಹುದು. ಸೊ ಹೀಗಿದ್ದಾಗ ಓನ್ಲಿ 4 ಲಿಗ್ಯಾಂಡ್ ಇದೆ, ಹೌದಾ? ಇದು ಸ್ಕ್ವೇರ್ ಪ್ಲೇನಾರ್ ಶೇಪ್ ಗೊತ್ತಿರಲಿ. 4 ಲಿಗ್ಯಾಂಡ್ ಇದ್ದಾಗ ಸ್ಕ್ವೇರ್ ಪ್ಲೇನಾರ್, 6 ಲಿಗ್ಯಾಂಡ್ ಇದ್ದಾಗ ಆಕ್ಟಾಹೆಡ್ರಲ್. ಸೊ ನಾವು ಯು ಕ್ಯಾನ್ ಸಿ 2 ಸ್ಟ್ರಕ್ಚರ್ ಬರೀರಿ ಈ ರೀತಿ, ರೈಟ್? ಸೊ 2 ಸ್ಟ್ರಕ್ಚರ್ ಬರೀತೀರಿ ಇಲ್ಲಿ, ಮತ್ತೆ ಪ್ಲಾಟಿನಮ್ 2 ಸ್ಟ್ರಕ್ಚರ್ ಬರೀತೀರಿ. ನಾವು ಪ್ಲಾಟಿನಮ್ ಇಲ್ಲಿ NH3 ಬರೀತೀರಿ, ಇಲ್ಲಿ NH3 ಬರೀತೀರಿ, ಇಲ್ಲಿ Cl ಬರೀತೀರಿ, ಇಲ್ಲಿ Cl ಬರೀತೀರಿ. ಕರೆಕ್ಟಾ? ಇದು ನೋಡ್ರಿ ಸೇಮ್ ಸೈಡ್ ಆಯ್ತು. ಸೊ ಇಟ್ ಈಸ್ ಸಿಸ್. ಸೊ NH3 ಈ ಅಪೋಸಿಟ್ NH3 ಬರೀರಿ, ಬಹಳ ಸಿಂಪಲ್. NH3 Cl ದಟ್ ಈಸ್ ಟ್ರಾನ್ಸ್. ಸೊ ಯು ಹ್ಯಾವ್ ಟು ರೈಟ್ ದಟ್ ಸಿಸ್ ಅಂಡ್ ಇಟ್ ಈಸ್ ಎ ಟ್ರಾನ್ಸ್. ಬಹಳ ಸಿಂಪಲ್. ಸೊ ಇಲ್ಲಿ ನೋಡ್ರಿ ಹೇಳ್ತೀನಿ. ಸೊ ಇದು ಆಕ್ಟಾಹೆಡ್ರಲ್ ಶೇಪ್, ಹೌದಾ? ಆಕ್ಟಾಹೆಡ್ರಲ್ ಶೇಪ್ ಅಂದ್ರೆ ಸೊ ಲೈಕ್ ದಿಸ್, ಎಕ್ಸಾಕ್ಟ್ಲಿ ಅಪೋಸಿಟ್. ಕರೆಕ್ಟ್ ಆಗಿ ಇದ್ರ ಅಪೋಸಿಟ್ ಇದು, ಇದರ ಅಪೋಸಿಟ್ ಇದು, ಇದರ ಅಪೋಸಿಟ್ ಇದನ್ನು ಡ್ರಾ ಮಾಡಿದ್ರಿ. ಇಷ್ಟು ಡ್ರಾ ಮಾಡ್ಕೊಂಡಾದ್ಮೇಲೆ ಈ NH3 ಏನಿದೆ ಕಂಟಿನ್ಯೂಸ್ ಆಗಿ ಬರೀತಾ ಹೋಗ್ರಿ, ಸಿಸ್ ಆಗಿಬಿಡ್ತದೆ.
NS3, 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 NS3 and Cl is here, Cl is here. This is cis. ಸೊ ಇಲ್ಲಿ ಏನು ಇದೆ ಪಾಸಿಟಿವ್ ಅಂತ ಇದೆ ಹೌದಲ್ಲ. ಸೊ ಅದಕ್ಕಾಗಿ ಯಾವ ರೀತಿ ಮಾಸ್ ಕಟ್ ಮಾಡ್ತಾರೆ ಹೇಳಿಕ್ ಬರೋದಲ್ಲ, ಅದಕ್ಕಾಗಿ ಏನು ಪಾಸಿಟಿವ್ ಅಂತ ಹಾಕ್ರಿ. ನೆಕ್ಸ್ಟ್ ಇಲ್ಲಿ CO ಆಪೋಸಿಟ್ ನೋಡ್ರಿ, ಹೀಗೆ ಇಷ್ಟಾದ್ಮೇಲೆ ಇಲ್ಲಿ Cl ಬರೆದ್ರಿ, ಒಂದು ಅಪೋಸಿಟ್ Cl ಬರೀರಿ, ಅಪೋಸಿಟ್ Cl. ನೀವು ಎಲ್ಲಿ ಬೇಕಾದ್ರೂ ಅಪೋಸಿಟ್ ಬರೀಬಹುದು. ಸೊ ಒಂದು ಅಪೋಸಿಟ್ ಇರಬೇಕು, ಇಲ್ಲಿ ಸೈಡ್ ಬೈ ಸೈಡ್ ಇದೆ, ಇದು ಅಪೋಸಿಟ್ ಇದೆ ಹೌದಾ. ಸೊ ಇದು NS3, NS3, ಸೊ NS3, NS3. So in this particular case, so plus charge, this is a trans and this is cis. This is trans and this is cis. Now geometrical isomerism ಕೇಳಿದ್ರೆ ಮತ್ತೆ octahedral but bidentate ligand ಇದೆ ಇಲ್ಲಿ. So CO, once again 6 structure like this. CO ನೀಟಾಗಿ ಹಾಕಿ ಅದಾದ್ಮೇಲೆ ಸೊ ಸಿಸ್ ಬರೀಬೇಕು ಮೊದಲು ಹೌದಾ. ಸಿಸ್ ಬರೀಬೇಕಂದ್ರೆ Cl ಇಲ್ಲಿ, Cl ಇಲ್ಲಿ, ಟ್ರಾನ್ಸ್ ಅಂದ್ರೆ Cl ಇಲ್ಲಿ, Cl ಇಲ್ಲಿ, ಎರಡು ಏನು ಲಿಗ್ಯಾಂಡ್ ಇದೆ ಅದನ್ನ ಅಪೋಸಿಟ್ ಬರ್ಕೊಂಡು ಬಿಡ್ರಿ, ಟ್ರಾನ್ಸ್ ಇದು. ಸೊ ಇಷ್ಟ ಆದ್ಮೇಲೆ ದಿಸ್ ಇಥಿಲಿನ್ ಡೈಮನ್ ಹೇಗೆ ಬರೀಬೇಕಂದ್ರೆ ಇವೆರಡನ್ನು ಬಾಂಡ್ ಜಾಯಿನ್ ಮಾಡಿ En ಅಂತ ಬರೀರಿ, ಇದನ್ನ ಎರಡು ಜಾಯಿನ್ ಮಾಡಿ En ಅಂತ ಬರೀರಿ, ಇಲ್ಲಿ ಇದನ್ನೆರಡು ಜಾಯಿನ್ ಮಾಡಿ En ಅಂತ ಬರೀತೀರಿ, ಇದನ್ನೆರಡು ಜಾಯಿನ್ ಮಾಡಿ En ಅಂತ ಬರೀತೀರಿ. ಸೊ ರಿಮೆಂಬರ್, ಇದು ಸಿಸ್ ಅಂತ ಅನ್ಸ್ಕೊಳ್ತದ, ಇದು ಟ್ರಾನ್ಸ್ ಅಂತ ಅನ್ಸ್ಕೊಳ್ತದ. ದಿಸ್ ಇಸ್ ಸಿಸ್ ಅಂಡ್ ಟ್ರಾನ್ಸ್. ಈಗ ಆಪ್ಟಿಕಲ್ ಐಸೋಮರಿಸಮ್ ಅಂತ ಬಂದಾಗ ಓನ್ಲಿ ಡಿ ಅಂಡ್ ಎಲ್ ಅಂತ ಕರಿತೀವಿ ನಾವು, ಡೆಕ್ಸ್ಟ್ರೋ ಅಂಡ್ ಲಿವೋ ರೊಟೇಟರಿ. ಸೊ ಇದರದ್ದು ಮಿರರ್ ಇಮೇಜ್ ಬರೆದು ಬಿಟ್ರೆ ಆಯ್ತು. ಇಲ್ಲಿ ನೋಡ್ರಿ CO, ಒನ್ಸ್ ಅಗೇನ್ ಈ ಬಾಂಡ್ ಹಾಕೊಂಡ್ ಬಿಡ್ರಿ, ನೀವು ಈ ಬಾಂಡ್ ಹಾಕೊಂಡ್ರೆ ಬಹಳ ಈಸಿ ಆಗ್ತದೆ. CO ಲೈಕ್ ದಿಸ್. ಇಷ್ಟ ಆದ್ಮೇಲೆ En ಬರೀಬೇಕು ಅದ ಡೈಡೆಂಟೇಟ್ ಲಿಗ್ಯಾಂಡ್, ಅದಕ್ಕಾಗಿ ಏನ್ ಮಾಡಬೇಕು, ಈ ರೀತಿ ಸೇರಿಸ್ಬಿಟ್ರೆ ಆಯ್ತು ಅಷ್ಟೇ. En ಮತ್ತೆ ಇವೆರಡು ಸೇರಿಸ್ರಿ En ಅಂತ ಬರೀರಿ, ಇವೆರಡು ಸೇರಿಸ್ರಿ En ಅಂತ ಬರೀರಿ. ನಾವು ಜಸ್ಟ್ ಇಮ್ಯಾಜಿನ್ ಹಿಯರ್ ದರ್ ಇಸ್ ಅ ಮಿರರ್. ಇದು ಡಿ ಐಸೋಮರ್ ಅಂತ ಆದ್ರೆ ಇದು ಎಲ್ ಅಂತ ಕರಿತೀವಿ, ಲಿಯೋ, ಡೆಕ್ಸ್ಟ್ರೋ ಅಂಡ್ ಲಿಯೋ. ನಾವು ಮಿರರ್ ಇಮೇಜ್ ಬರೆದ್ರೆ ಏನಾಗ್ತದೆ, ಇದು ಇಲ್ಲಿ ಬರಬೇಕು ಹೌದಾ. ಈಗ ಇವೆರಡನ್ನು ಜಾಯಿನ್ ಮಾಡಿ En ಅಂತ ಬರೀತೀರಿ, ಇವೆರಡನ್ನು ಜಾಯಿನ್ ಮಾಡಿ En ಅಂತ ಬರೀತೀರಿ, ಇವೆರಡನ್ನು ಜಾಯಿನ್ ಮಾಡಿ En ಅಂತ ಬರೀತೀರಿ. ಸೊ ಇದು ಸಿಸ್, ಸಾರಿ ದಿಸ್ ಈಸ್ ಮಿರರ್ ಇಮೇಜ್, ಡೆಕ್ಸ್ಟ್ರೋ ಅಂಡ್ ಲಿಯೋ ಮಿರರ್ ಇಮೇಜ್ ಯು ಹ್ಯಾವ್ ಟು ರೈಟ್. ದಿಸ್ ಈಸ್ ಆಪ್ಟಿಕಲ್ ಐಸೋಮರ್ ಆಫ್ CO is En thrice 3+. ಒಂದೊಮ್ಮೆ ಕೇಳಿದ್ರೆ ಅನ್ನೋದಕ್ಕೆ ಇದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡೋದು ದಿಸ್ ವ್ಯಾಲೆನ್ಸ್ ಬಾಂಡ್ ಥಿಯರಿ. ಅದಾದ್ಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ದಿಸ್ ಕೇಸ್. So these are the things which I am going to explain in the coordination compound. I hope you feel better now and you understood all these things. ನಿಮಗೆ ಏನಾದರೂ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾರ್ಯಾರಿಗೆ ಇದರ ನೀಡ್ ಇದೆ ಅವರೆಲ್ಲರಿಗೂ ಶೇರ್ ಮಾಡಿ. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ, ಸೊ ದಟ್ ಉಳಿದಿರೋ ಇದು 10ನೇ ಚಾಪ್ಟರ್, ಇದು 10th. ಸೊ ಉಳಿದಿರುವಂಥ 6 ಚಾಪ್ಟರ್ನ ಅಪ್ಕಮಿಂಗ್ ಡೇಸ್ ಒಳಗೆ ಮಾಡ್ತೀನಿ. ಸೊ ಡೆಫಿನೆಟ್ಲಿ ವೇಟ್ ಫಾರ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.